ಕಾಲೇಜ್ಗೆ ಹೋಗ್ತಿದ್ದ ಆಕೆಗೆ ಬುಲೆಟ್ ರೈಡ್ ಅಂದ್ರೆ ಪಂಚಪ್ರಾಣ. ಸ್ನೇಹಿತೆ ಜೊತೆ ಜಾಲಿ ರೈಡ್ ಹೋಗಿ ಎಂಜಾಯ್ ಮಾಡ್ತಿದ್ಲು. ಆದ್ರೆ ಅದೇ ಬುಲೆಟ್ ರೈಡ್ ಸುಂದರಿ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿ ಬಲಿ ಪಡ್ತಿದೆ. ಅಲಿತಿದ್ಲು, ಕುಣಿದು ಕುಪ್ಪಳಿಸ್ತಿದ್ಲು. ಮನೆಗೆ ಮುದ್ದಿನ ಮಗಳಾಗಿದ್ದವಳು ಮಹಾರಾಣಿಯಂತೆ ಮೆರೀತಿದ್ಲು. ಅಂದ ಚಂದಕ್ಕೆ ಸಾಟಿ ಇರಲಿಲ್ಲ, ವಿದ್ಯೆಗೂ ಏನು ಕೊರತೆ ಇರಲಿಲ್ಲ. ಆದ್ರೆ ಈ ಸುಂದರಿ ಮೇಲೆ ಅದ್ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ. ಬುಲೆಟ್ನಲ್ಲಿ ಬರ್ತಿದ್ದವಳಿಗೆ ಸಾವಿನ ಬಲೆ ಹಾಕಿದ್ದ ಜವರಾಯ ನಡು ರೋಡಲ್ಲೇ ರಣಕೇಕೆ ಹಾಕಿದ್ದಾನೆ. ಹೆಲ್ಮೆಟ್ ಧರಿಸದೆ ಬುಲೆಟ್ನಲ್ಲಿ ಜಾಲಿ ರೈಡ್, ಹಂಪ್ ಕಾಣದೆ ಅಪಘಾತ, ಯುವತಿ ರಕ್ತ ಸಿಕ್ತ. ವಿಧಿಯಾಟ ಅನ್ನೋದು ಅದೆಷ್ಟು ಘನಘೋರ ನೋಡಿ. ಬುಲೆಟ್ ಏರಿದ ಯುವತಿ ಬಾರದೂರಿನ ಪಯಣ ಬೆಳೆಸಿದ್ದಾಳೆ. ಒಂದೇ ಒಂದು ಕ್ಷಣ ಕಣ್ಣು ಮುಚ್ಚಿ ಬಿಡೋವಷ್ಟರಲ್ಲಿ ಸುಂದರಿ ಸಾವಿನ ಮನೆ ಸೇರಿದ್ದಾಳೆ. ಒಳ್ಳೆ ಹುಡುಗನನ್ನ ಹುಡುಕಬೇಕು, ಅದ್ಧೂರಿಯಾಗಿ ಮದುವೆ ಮಾಡಬೇಕು, ಮುದ್ದಿನ ಮಗಳ ಸಂಭ್ರಮದ ಕ್ಷಣ ಕಣ್ತುಂಬಿಕೊಳ್ಳಬೇಕು ಅನ್ನೋ ಹೆತ್ತವರ ಆಸೆ ನುಚ್ಚು ನೂರಾಗಿದೆ. ಚೆನ್ನಾಗಿ ಓದಿ ಅಪ್ಪ ಅಮ್ಮನ ಹೆಮ್ಮೆಯ ಮಗಳಾಗಬೇಕು ಅಂದ್ಕೊಂಡವಳ ಕನಸು ನೆತ್ತರು ಕುಳಿಯಲ್ಲಿ ಹರಿದು ಹೋಗಿದೆ. ಟೈಗರ್ ಕಾ ಹುಕುಂ. ಘನಘೋರ ದುರಂತದ ಬಾಗಿಲು ಬಡಿದ ಈಕೆ ಹೆಸರು ಪ್ರಿಯಾ ಅಂತ. ಹಾಸನದ ಸತ್ಯಮಂಗಲ ಬಡಾವಣೆ ನಿವಾಸಿ, ಯೋಧನ ಮಗಳು. ಜಸ್ಟ್ 23 ವರ್ಷ. ಖಾಸಗಿ ಕಾಲೇಜ್ ಒಂದರ MCA ಫೈನಲ್ ಇಯರ್ ಓದುತ್ತಿದ್ಲಂತೆ. ಪ್ರಿಯಾಗೆ ಬುಲೆಟ್ ಬೈಕ್ ರೈಡ್ ಮಾಡೋದು ಅಂದ್ರೆ ಪಂಚಪ್ರಾಣ. ಅದೇ ಆಸೆ ಈಗ ಆಕೆಯ ಉಸಿರನ್ನೇ ನಿಲ್ಲಿಸಿದೆ. ನಿನ್ನೆ ರಾತ್ರಿ ಪ್ರಿಯಾ ಅಕ್ಕನ ಮನೆಯಲ್ಲಿ ಅದೇನು ಫಂಕ್ಷನ್ ಇತ್ತೋ ಗೊತ್ತಿಲ್ಲ, ಊಟಕ್ಕೆ ಬಾ ಅಂತ ತಂಗಿಯನ್ನ ಕರೆದಿದ್ದಾರೆ. ಹೀಗಾಗಿ ಪ್ರಿಯಾ ನಿನ್ನೆ ರಾತ್ರಿ ಊಟಕ್ಕೆ ಹೋಗೋದಕ್ಕೆ ಮುಂದಾಗಿದ್ಲು. ಬುಲೆಟ್ ತಗೊಂಡು ಸ್ನೇಹಿತೆ ಸ್ವಾತಿಯನ್ನ ಕರೆದುಕೊಂಡು ಹೋಗಿದ್ದಾಳೆ. ಸ್ವಾತಿ ಬೈಕ್ ರೈಡ್ ಮಾಡ್ತಿದ್ರೆ ಪ್ರಿಯಾ ಹಿಂದೆ ಕೂತ್ಕೊಂಡಿದ್ಲು. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದ ಬಳಿ ಬಂದಿದ್ದೇ ತಡ ಬುಲೆಟ್ ಏರಿ ಹೋಗಿದ್ದ ಪ್ರಿಯಾಗೆ ರೋಡ್ ಹಂಪ್ ಕಂಟಕವಾಗಿದೆ. ಕತ್ತಲಾಗಿದ್ರಿಂದ ಏನೋ ಗೊತ್ತಿಲ್ಲ, ಸ್ವಾತಿಗೆ ಸರಿಯಾಗಿ ರೋಡ್ ಹಂಪ್ ಕಾಣಿಸಿಲ್ಲ. ಹತ್ತಿರ ಬರ್ತಿದ್ದಂತೆ ಕಾಣಿಸಿದ್ದು ದಿಢೀರ್ ಬ್ರೇಕ್ ಹಾಕಿದ್ದಾಳೆ. ಸಡನ್ ಬ್ರೇಕ್ಗೆ ಹಿಂದೆ ಕೂತಿದ್ದ ಪ್ರಿಯಾ ರಸ್ತೆಗೆ ಹಾರಿ ಬಿದ್ದಿದ್ದಾಳೆ. ಹೆಲ್ಮೆಟ್ ಧರಿಸದೇ ಇದ್ದಿದ್ರಿಂದ ತಲೆ ಒಡೆದು ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾಳೆ. 2 ಹೆಣ್ಮಕ್ಳು ಎಜುಕೇಶನ್ಗೋಸ್ಕರ ಇಲ್ಲೇ ಅವ್ರ ಮನೆ ಮಾಡ್ಕೊಂಡಿದ್ರು. ಅವರು ಆ ತಂದೆ ಆರ್ಮಿಯಲ್ಲೇ ಇದ್ರು. ಅವರಿಗೆ 2 ಮಕ್ಕಳು. 2 ಮಕ್ಕಳಲ್ಲಿ ಇವಳೇ ಚಿಕ್ಕಳು ಅಂತ ಕಾಣಿಸುತ್ತೆ. ಹಂಗಾಗಿ ಅವರು ಏನೋ ಫ್ರೆಂಡ್ ಮನೆಗೆ ಹೋಗ್ಬೇಕಾದ್ರೆ ಆಕಸ್ಮಿಕವಾಗಿ ಈ ಜಿಲ್ಲಾಡಳಿತ ಹಂಸನ್ನ ಹಾಕಿದೆ. ಹಂಸನ್ನ ಅದು ಸರಿಯಾಗಿ ನಿಯಮ ಪದಕಗಳು ಇಲ್ಲದ್ರಿಂದ ಅವರು ಆ ಸ್ಪೀಡು ದಿವಸ ಅದೇ ರೂಟಲ್ಲಿ ಓಡಾಡ್ತಾ ಇದ್ದಾರೆ. ಅವತ್ತು ನಿಯಮ ಪದಕಗಳು ಇಲ್ಲದ್ರಿಂದ ಆ ರೀತಿ ಅವಘಡಗಳನ್ನು ನಡೆದಿದೆ. ಬೈಕ್ ಓಡಿಸುತ್ತಿದ್ದ ಸ್ವಾತಿ ಸ್ಥಿತಿಯೂ ಗಂಭೀರವಾಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ. ದುರಾದೃಷ್ಟ ಅಂದ್ರೆ ಸ್ವಾತಿ ಕಳೆದ 4 ತಿಂಗಳ ಹಿಂದೆ ಮದುವೆಯಾಗಿದ್ಲಂತೆ. ಹೊಸ ಜೀವನಕ್ಕೆ ಕಾಲಿಟ್ಟು ಕನಸು ಕಾಣುತ್ತಿದ್ದವಳು ಆಸ್ಪತ್ರೆಯಲ್ಲಿ ಪ್ರಾಣಕ್ಕಾಗಿ ಪರದಾಡ್ತಿದ್ದಾಳೆ. ಇದೇ ಸ್ವಾತಿಗೆ ವಿಪರೀತ ಬೈಕ್ ಕ್ರೇಜ್ ಇತ್ತಂತೆ. ಜಾಲತಾಣದಲ್ಲೂ ಬೈಕ್ ರೈಡ್ ವಿಡಿಯೋ ಅಪ್ಲೋಡ್ ಮಾಡಿ ಹವಾ ಎಬ್ಬಿಸಿದ್ಲು. ನಿನ್ನೆ ಕೂಡ ತನ್ನ ಸ್ನೇಹಿತರ ಬುಲೆಟ್ ತಗೊಂಡು ಪ್ರಿಯಾ ಜೊತೆ ರೈಡ್ ಹೋಗಿದ್ಲು. ಈ ವೇಳೆ ದುರಂತ ನಡೆದು ಹೋಗಿದೆ. ಔಟ್ ಆಫ್ ಕಂಟ್ರೋಲ್. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ, ಅವೈಜ್ಞಾನಿಕ ಹಂಪ್ನಿಂದ ಸಾವು ಆರೋಪ. ಯಾವಾಗ ಪ್ರಿಯಾ ಸಾವಿನ ಸುದ್ದಿ ಗೊತ್ತಾಯ್ತೋ ಕುಟುಂಬಸ್ಥರಿಗೆ ಬರಸಿಡಿಲು ಬಡಿದಂತಾಗಿದೆ. ಮಗಳು ಇನ್ನಿಲ್ಲ ಅನ್ನೋದು ಗಡಿಯಲ್ಲಿ ದೇಶ ಕಾಯ್ತಿದ್ದ ತಂದೆಗೆ ದಿಕ್ಕೇ ತೋಚದಂತಾಗಿದೆ. ಆಸ್ಪತ್ರೆ ಮುಂದೆ ಕಣ್ಣೀರು ಹಾಕಿದ್ದಾರೆ.
ಜೊತೆಗೆ ಓದ್ತೀನಿ ಅಂತ ನೀವು ಹೇಳೋದಿಲ್ಲ, ಯಾರಿಗೂ ಗೊತ್ತಿಲ್ಲ, ತಂದೆ ತಾಯಿಗೂ ಗೊತ್ತಿಲ್ಲ, ಅಮ್ಮ ಅಮ್ಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಹಿಂಗೆ ಮಾಡ್ಕೊಬಿಟ್ಟಾರೆ ಸರ್. ನನ್ನ ಮೊಮ್ಮಗಳು ಅವೈಜ್ಞಾನಿಕ ರೋಡ್ ಹಂಪೆ ಈ ದುರಂತಕ್ಕೆ ಕಾರಣ ಅಂತ ಕುಟುಂಬಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸ್ಪೀಡ್ ಬ್ರೇಕರ್ ಹಾಕಿದ್ರೂ ಸ್ಥಳದಲ್ಲಿ ಸೂಚನಾ ಫಲಕ ಹಾಕಿಲ್ಲ. ಹಂಪು ಮೇಲೆ ಬಳಸಿದ್ದ ಬಿಳಿ ಬಣ್ಣದ ಪಟ್ಟಿಯೂ ಅಳಸಿ ಹೋಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರಿಯಾ ಪ್ರಾಣ ಹೋಗಿದೆ ಅಂತ ಕಿಡಿಕಾರಿದ್ದಾರೆ. ಮೊದಲೇ ಸಿಗ್ನಲ್ ಕೊಡ್ತಾರೆ, ಇಲ್ಲ ವೈಟ್ ಲೈನು ಏನಾದರೂ ಒಂದು ಡೈರೆಕ್ಷನ್ ಇರುತ್ತೆ, ಇಲ್ಲಿ ಮುಂದೆ ಬರೋ ರೋಡ್ನಲ್ಲಿ ಹಂಪ್ಸಿದೆ ಅಂತ. ಅದು ಇವರಿಗೆ ಗೊತ್ತಾಗಿಲ್ಲ, ಸಿಗ್ನಲ್ ಇಲ್ಲದ ಕಾರಣದಿಂದ ಗೊತ್ತಾಗಿಲ್ಲ. ಸ್ಪೀಡಲ್ಲಿ ಗಾಡಿ ಹೋಗ್ತಾ ಇದ್ದಾಗಿಂದ ಇವರು ಹೋಗ್ತಾ ಇರೋರು, ಡ್ರೈವ್ ಮಾಡ್ತಾ ಇರೋರಿಗೆ ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ. ಹಿಂಭಾಗ ಕೂತಿದಾರಲ್ಲ, ಅವರು ಬ್ರೇಕ್ ಹೊಡೆದಾಗ ಅವರು ರೋಡಿಗೆ ಬಿದ್ದುಬಿಟ್ಟು ಏನು ತಲೆ ರೋಡಿಗೆ ಹೊಡೆದಿರೋದ್ರಿಂದ ಇವರಿಗೆ ಅಲ್ಲೇ ಸ್ಪಾಟಲ್ಲಿ ಇದಾಗಿದ್ದಾರೆ ಅಂತ. ಒಟ್ಟಾರೆ ಬದುಕಿನ 10 ಕನಸು ಕಟ್ಕೊಂಡಿದ್ದ ಪ್ರಿಯಾ ದುರಂತ ಅಂತ್ಯ ಕಂಡಿದ್ದಾಳೆ. ಮಗಳನ್ನ ಕಳೆದುಕೊಂಡ ಹೆತ್ತವರ ಸ್ಥಿತಿ ಹೇಳತೀರದಾಗಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18, ಹಾಸನ. ಅವರಿಬ್ಬರದ್ದು 45 ದಿನದ ಪ್ರೀತಿ. ಪ್ರೇಮಿಗಳ ದಿನ ಪಾರ್ಟಿಗೆ ಕರೆದ ಪ್ರಿಯಕರ ಫ್ರೆಂಡ್ ಜೊತೆ ಸೇರಿ ಮಾಡಬಾರದ್ದನ್ನ ಮಾಡಿದ್ದಾನಂತೆ. ಲವರ್ ಮೇಲೆ ಯುವತಿ ಸಿಡಿದಿದ್ರೆ ಪ್ರಿಯಕರ ಹನಿ ಟ್ರ್ಯಾಪ್ ಬಾಂಬ್ ಸಿಡಿಸಿದ್ದಾನೆ. ಈಗೀಗ ಪ್ರೀತಿ ಪ್ರೇಮದ ಡೆಫಿನೇಷನ್ನೇ ಬದಲಾಗಿ ಹೋಗಿದೆ. ಲವ್ ಅನ್ನೋದು ಜಸ್ಟ್ ಟೈಮ್ ಪಾಸ್ ಆಗೋಗ್ತಿದೆ. 3 ಮತ್ತೊಂದಿನಕ್ಕೆ ಮಾಡಬಾರದನ್ನೆಲ್ಲ ಮಾಡಿ ಗುಡ್ ಬೈ ಹೇಳಿಬಿಡ್ತಾರೆ. ಬೆಂಗಳೂರಲ್ಲಿ ಇಂಥದ್ದೇ ಪ್ರೇಮ ಕಥೆ ಠಾಣೆ ಮೆಟ್ಟಿಲೇರಿದೆ. ಗೆಳೆಯನ ಜೊತೆ ಸೇರಿ ಪ್ರೇಯಸಿ ಮೇಲೆ ಅತ್ಯಾಚಾರ ಮಾಡಿದ ಗಂಭೀರ ಆರೋಪ ಕೇಳಿಬಂದಿದೆ. ಫ್ರೆಂಡ್ ಜೊತೆ ಸೇರಿ ಪ್ರೇಯಸಿ ಮೇಲೆ ಅತ್ಯಾಚಾರ. ಪ್ರೇಮಿಗಳ ದಿನವೇ ಕೃತ್ಯ, ವಿದ್ಯಾರ್ಥಿನಿ ಆರೋಪ. ಇದು ನವರಂಗಿ ದುನಿಯಾ. ಪ್ರೀತಿ ಪ್ರೇಮಕ್ಕೆಲ್ಲ ಇಲ್ಲಿ ಬೆಲೆ ಇಲ್ಲ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ಪ್ರಿಯಕರನ ವಿರುದ್ಧ ಸಿಡಿದೆದ್ದ ಈಕೆ ಪ್ರತಿಷ್ಠಿತ ಕಾಲೇಜಿನ ಸ್ಟೂಡೆಂಟ್. ತಮಿಳುನಾಡಿನಿಂದ ಬಂದು ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. ಇನ್ಸ್ಟಾದಲ್ಲಿ ಆಕ್ಟಿವ್ ಆಗಿದ್ದವಳಿಗೆ ಇದೇ ಡಿಕ್ಸಿನ್ ಗಾಳ ಹಾಕಿದ್ದ. ಲೈಕ್, ಕಾಮೆಂಟ್, ಮೆಸೇಜ್ ಅಂತ ಇಬ್ಬರು ಪರಿಚಯ ಆಗಿದ್ದಾರೆ. ಪರಿಚಯ ಪ್ರೀತಿಗೂ ತಿರುಗಿತ್ತು. ಚಿನ್ನು ಮುದ್ದು ಅಂತ ಆನ್ಲೈನ್ನಲ್ಲೇ ಮುದ್ದಾಡ್ತಿದ್ದವರು ಲವರ್ಸ್ ಡೇಗೆ ಪಾರ್ಟಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಫೆಬ್ರವರಿ 14 ಬರ್ತಿದ್ದಂತೆ ಇಬ್ಬರ ಪ್ರೀತಿ ಒಕ್ಕಿ ಹರಿದಿತ್ತು. ಹೀಗಾಗಿ ಜಕ್ಕೂರು ಬಳಿಯ ಖಾಸಗಿ ವಿಲ್ಲಾ ಒಂದರಲ್ಲಿ ಭರ್ಜರಿ ಪಾರ್ಟಿ ಮಾಡಿದ್ರು. ಇದೇ ಪಾರ್ಟಿಗೆ ಡಿಕ್ಸಿನ್ ಗೆಳೆಯ ನಿಖಿಲ್ನನ್ನು ಕರೆದುಕೊಂಡು ಬಂದಿದ್ದಂತೆ. ಎಲ್ಲರೂ ಸೇರ್ಕೊಂಡು ಲವರ್ಸ್ ಡೇ ಆಚರಿಸಿದ್ದಾರೆ. ಪಾರ್ಟಿ ಮುಗಿದ್ಮೇಲೆ ಯುವತಿಗೆ ಮತ್ತು ಬರೋ ಮಾತ್ರೆ ನುಂಗಿಸಿದ್ರಂತೆ. ಪ್ರಜ್ಞೆ ತಪ್ಪುತ್ತಿದ್ದಂತೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಯುವತಿ ಆರೋಪ ಮಾಡ್ತಿದ್ದಾಳೆ. ಎಚ್ಚರ ಆದಾಗ ಡಿಕ್ಸಿನ್ ಸ್ನೇಹಿತ ನಿಖಿಲ್ ಬೆಡ್ ಮೇಲೆ ಮಲಗಿದ್ದಂತೆ. ಎಲ್ಲವನ್ನೂ ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ದೂರು ಕೊಟ್ಟಿದ್ದಾಳೆ. Assaulted on 15th Feb actually in the morning by Dixon and Nikhil, and I didn't complain before because they are big people and they have big people behind them, and they harassed me. They threatened me by saying that, you know, we're MLA, we're MPs, we are member of parliament, you can't do anything, we'll do this, we'll do that, we'll ruin your life. ಹಣಕ್ಕಾಗಿ ಹನಿ ಟ್ರ್ಯಾಪ್ ಮಾಡಿದ್ಲಾ ಲೇಡಿ. ಯುವತಿ ದೂರು ಆಧರಿಸಿ ಅಮೃತಹಳ್ಳಿ ಪೊಲೀಸರು ತನಿಖೆಗಿಳಿತಿದ್ದಂತೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಯುವತಿ ದೂರು ಕೊಡುವ 1 ದಿನ ಮೊದಲೇ ಡಿಕ್ಸಿನ್ ಮತ್ತು ನಿಖಿಲ್ ಆಕೆ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯುವತಿ ನಮಗೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾಳೆ ಅಂತ ಆರೋಪಿಸಿದ್ದಾರೆ. ಖಾಸಗಿ ಚಾನೆಲ್ ಹೆಸರೇಳ್ಕೊಂಡು ಇಮ್ರಾನ್ ಎಂಬಾತ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾನೆ. ಯುವತಿ ಬಗ್ಗೆ ಮಾತಾಡಬೇಕು, ಹಣ ಕೊಡದಿದ್ರೆ ಆಗೋದೇ ಬೇರೆ ಅಂತ ಬೆದರಿಕೆ ಹಾಕ್ತಿದ್ದಾನಂತೆ. ಈ ಬಗ್ಗೆ ಯುವಕರು ಮಲ್ಲೇಶ್ವರ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಿಯಕರನ ಹನಿ ಟ್ರ್ಯಾಪ್ ಆರೋಪವನ್ನ ಯುವತಿ ತಳ್ಳಿ ಹಾಕಿದ್ದಾಳೆ. ಡಿಕ್ಸಿನ್ ಹಾಗೂ ನಿಖಿಲ್ ಯುವತಿಯರ ಜೊತೆ ಆಗಾಗ ಪಾರ್ಟಿ ಮಾಡ್ತಾನೆ ಇರ್ತಾರೆ, ಅವರದ್ದೇ ತಪ್ಪು ಅಂತ ಆರೋಪಿಸಿದ್ದಾಳೆ. ಸದ್ಯ ಈ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಯುವತಿ ಹನಿ ಟ್ರ್ಯಾಪ್ ಮಾಡಿದ್ಲಾ ಅಥವಾ ಪ್ರಿಯಕರ ಕಳ್ಳಾಟ ಆಡಿದ್ನಾ ಅನ್ನೋದು ತನಿಖೆ ಬಳಿಕವೇ ಗೊತ್ತಾಗಲಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅದು ಜನರಿಗೆ ಅನುಕೂಲ ಆಗಲಿ ಅಂತ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ ಶಾಪಿಂಗ್ ಮಾಲ್. ಆದರೆ ಇನ್ನೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಹೀಗಾಗಿ ಪುಂಡ ಪೋಕಿರಿಗಳ ಅಡ್ಡೆಯಾಗಿ ಬದಲಾಗಿದೆ.
ಕಲಬುರಗಿಯ ಜೇವರ್ಗಿ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಗ್ರಹಣ ಹಿಡಿದ್ಬಿಟ್ಟಿದೆ. ಮಾಲ್ ರೆಡಿ ಆಗಿದೆ, ಅದು ಕುಂಠಿತ ಕಾಮಗಾರಿ ಮಾಡಿ ಹೆಂಗೋ ಮಾಲ್ ಅನ್ನ ರೆಡಿ ಮಾಡಿದ್ದಾರೆ. ಆದ್ರೆ ಉದ್ಘಾಟನೆ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ. ಉದ್ಘಾಟನೆ ಮಾಡದೆ ನಿರ್ಲಕ್ಷ್ಯ ಮಾಡಲಾಗ್ತಿದೆ. ಈ ಶಾಪಿಂಗ್ ಮಾಲ್ ಸುಮಾರು ಒಂದು 10 ವರ್ಷಗಳ ಕಾಲ ಕಟ್ಲಕ್ಕೆ ಹೋಗಿದ್ರಿ. ಇವತ್ತು ಶಾಪಿಂಗ್ ಮಾಲ್ ಆಗ್ಯದ, ಬಟ್ ಇಲ್ಲಿವರೆಗೂ ಅದು ಓಪನಿಂಗ್ನೂ ಆಗಿಲ್ಲ, ಏನೂ ಇಲ್ಲ. ಕಟ್ಟಡ ಆಗ್ಯದ, ಉದ್ಘಾಟನೆ ಆಗಿಲ್ಲ. ಅದು ಅನೈತಿಕ ಚಟುವಟಿಕೆಗೆ ಬಳಕೆ ಆಗತ್ತದ. 8 ವರ್ಷವಾದರೂ ಶಾಪಿಂಗ್ ಕಾಂಪ್ಲೆಕ್ಸ್ಗಿಲ್ಲ ಉದ್ಘಾಟನೆ ಭಾಗ್ಯ. ಸಂಜೆಯಾದರೆ ಪುಂಡರ ದರ್ಬಾರ್, ಅಧಿಕಾರಿಗಳು ಸೈಲೆಂಟ್. ಮೂಗಿಗೆ ತುಪ್ಪ ಸವರೋ ಕೆಲಸ ಅಂದ್ರೆ ಇದೇ ನೋಡಿ. ಸರ್ಕಾರ ನಾವು ಅಭಿವೃದ್ಧಿ ಮಾಡ್ತೀವಿ, ಹೀಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ಬೊಬ್ಬೆ ಹೊಡೆಯೋದೇ ಆಗೋಯ್ತು. ಎಲ್ಲವೂ ಅರ್ಧಂಬರ್ಧ ಕೆಲಸ ಮಾಡಿ ಕೈ ಬಿಡೋದೇ ನಮ್ಮ ಕೆಲಸ ಅಂತ ಪದೇ ಪದೇ ಪ್ರೂವ್ ಮಾಡ್ತಿದೆ. ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಡಗಳನ್ನು ಕಟ್ಟಿಸ್ತಾರೆ. ಇದು ಬಡವರ ಅನುಕೂಲಕ್ಕೆ ಅಂತಾರೆ, ಆದರೆ ಕೆಲಸ ಮಾತ್ರ ಆಗಲ್ಲ. ಅದಕ್ಕೆ ತಾಜಾ ಉದಾಹರಣೆಯೇ ಈ ಶಾಪಿಂಗ್ ಮಾಲ್. ಈ ಕಟ್ಟಡ ತಲೆ ಎತ್ತಿ 8 ವರ್ಷವಾದರೂ ಇನ್ನೂ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಸಂಜೆ ಆಗ್ತಿದ್ದಂತೆ ಪುಂಡರ ಅಡ್ಡೆಯಾಗಿರೋ ಮಳಿಗೆಯ ದುಸ್ಥಿತಿ ಬಗ್ಗೆ ನಿಮ್ಮ ನ್ಯೂಸ್ 18 ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ಕಾರ್ಯಕ್ರಮದ ಮೂಲಕ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದು ಅಧಿಕಾರಿಗಳ ಗಮನಕ್ಕೆ ತರೋ ಕೆಲಸ ಮಾಡಿದೆ. ಇದು ಕಲಬುರಗಿಯ ಜೇವರ್ಗಿ ಪಟ್ಟಣದಲ್ಲಿರುವ ಎಪಿಎಂಸಿ ಆವರಣದಲ್ಲಿರೋ ಶಾಪಿಂಗ್ ಮಾಲ್. ಎಪಿಎಂಸಿಗೆ ಬರುವ ರೈತರಿಗೆ ಒಂದೇ ಸೂರಿನಡಿ ಎಲ್ಲವೂ ಸಿಗಲಿ ಅನ್ನೋ ಉದ್ದೇಶದಿಂದ ಕಟ್ಟಿರೋ ಕಟ್ಟಡ. ಸರಿಸುಮಾರು 2 ಕೋಟಿ ವೆಚ್ಚ ಮಾಡಲಾಗಿದೆ. ಆದರೆ ಪ್ರಯೋಜನ ಏನ್ ಬಂತು? ಉಪಯೋಗಕ್ಕೆ ಬರದೆ ಪುಂಡ ಪೋಖರಿಗಳ ಅಡ್ಡೆಯಾಗಿದೆ. 2018ರಲ್ಲಿ ತಾಲೂಕಿನ ಜನರಿಗೆ ಅನುಕೂಲ ಆಗಲಿ ಅಂತ ಶಾಪಿಂಗ್ ಮಾಲ್ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ರು. ಆದಷ್ಟು ಬೇಗನೆ ಕಟ್ಟಡವನ್ನು ಪೂರ್ಣಗೊಳಿಸಿದ್ರು. ಆದ್ರೀಗ 8 ವರ್ಷವಾದರೂ ಉದ್ಘಾಟನೆ ಮಾತ್ರ ಆಗಿಲ್ಲ. ಹಾಕಿದ್ದ ಬೀಗ ಹಾಕಿದಾಗೇ ಇದೆ. ಈಗಲೂ ಕೂಡ ಇದೇನು ಕಟ್ಟಿದ್ದಾರೆ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲೇನೋ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಟ್ಟಿ ಏನದ 10 ವರ್ಷ ಆದ್ರೂ ಕೂಡ ಏನದ ಇಲ್ಲಿವರೆಗೂ ಇದ್ರದ್ದು ಏನದ ಓಪನಿಂಗ್ನೂ ಮಾಡ್ತಾ ಇಲ್ಲ. ಇದ್ರಲ್ಲಿಂದ ಏನದ ಯಾವುದೇ ಸಾರ್ವಜನಿಕರಿಂದ ಉಪಯೋಗನೂ ಇಲ್ಲ. ಆದಷ್ಟು ಏನದ ಸಾರ್ವಜನಿಕರಿಗೆ ಉಪಯೋಗ ಆಗೋದಕ್ಕಿಂತ ಹೆಚ್ಚು ಏನದ ಇಲ್ಲಿ ಏನದ ಅಕ್ರಮ ಚಟುವಟಿಕೆಗಳನ್ನು ನಡೀತಕ್ಕಂಥ ಒಂದು ತಾಣ ಕೂಡ ಆಗ್ಯದ. ಇದ್ರ ಬಗ್ಗೆದಾಗ ಏನದ ಶಾಸಕರಿಗೂ ಕೂಡ ಏನದ ಗಮನದಾಗಿಲ್ಲ. ಮತ್ತು ಈ ವಿರೋಧ ಪಕ್ಷದವರಂತೂ ಇಲ್ಲಿ ಜೇವರಿಗೆ ಇಲ್ವೇ ಇಲ್ಲ. KKRDB ಅನುದಾನದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಲ್ ಕಟ್ಟಲು KARDLಗೆ ಕೊಟ್ಟಿದ್ರು. ಶಾಪಿಂಗ್ ಮಾಲ್ನಲ್ಲಿ ಸುಮಾರು 50 ಮಳಿಗೆಗಳು ನಿರ್ಮಾಣ ಮಾಡಿ ಅನ್ನದಾತರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ಆದರೆ ಇಂದು ಕಿಡಿಗೇಡಿಗಳಿಗೆ ಜೂಜುಕೋರರ ಜಾಗ ಆಗ್ಬಿಟ್ಟಿದೆ. ಕಟ್ಟಡ ಸುತ್ತ ಮದ್ಯದ ಬಾಟಲ್ಗಳು, ಕಸದ ಕೊಂಪೆ ಎದ್ದು ಕಾಣುತ್ತೆ. ಉದ್ಘಾಟನೆ ಆಗೋಕು ಮೊದಲೇ ಗೋಡೆಗಳೆಲ್ಲ ಬಿರುಕು ಬಿಟ್ಟಿವೆ. ಈ ಬಗ್ಗೆ ಶಾಸಕರ ಗಮನಕ್ಕೆ ತಂದರೂ ಕ್ಯಾರೆ ಅಂತಿಲ್ಲ ಅನ್ನೋದು ಜನರ ಆಕ್ರೋಶ. ಯಾವ ಸಮಸ್ಯೆ ಮೇಲೆ ಬೆಳಕು ಚೆಲ್ಲಬೇಕು ನಮಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಇಡೀ ತಾಲೂಕೆ ಸಮಸ್ಯೆ ಅದು. ಪ್ರತಿಯೊಂದು ಇಲ್ಲಿ ನಾವು ನಿತ್ಯ ಜಾಗದಾಗೆ 4 ಸಮಸ್ಯೆ ಅವ. ಸುಮಾರು ಒಂದು ಕನಿಷ್ಠ ಒಂದು 70ರಿಂದ 80 ಮಳಿಗೆಗಳವ. ಈ ಮಳಿಗೆಗಳು ಉದ್ಘಾಟನೆ ಮಾಡಿ ಕೊಟ್ಟಿದ್ರೆ ಯಾರಿಗಾರ ಉದ್ಯೋಗ ಕೆಲಸ ಆಯ್ತಿತ್ತು. ಮತ್ತು ಇನ್ನೊಂದು ಈಗ ಹೆಂಗಾಗ್ತಂದ್ರೆ ಎಲ್ಲರೂ ಜನ ಬರ್ತಿರು, ಜನರು ಬಂದು ಎಲ್ಲ ಕಡೆಗೆ ಒತ್ತಟ್ಟಿಗೆ ಒಂದು ಶಾಪಿಂಗ್ ಆಗಂತ ಒಂದು ವ್ಯವಸ್ಥೆ ಉದ್ದೇಶ ಚಲೋ ಅದ. ಆದ್ರೆ ಅದು ಈಡೇರಿಸುವಂಥ ಮನಸ್ಥಿತಿ ಮಾನ್ಯ ಶಾಸಕರ ಬಳಿ ಇಲ್ಲ. ಆ ಉದ್ದೇಶವನ್ನು ಈಡೇರಿಸುವಂಥ ಮನಸ್ಥಿತಿ ಮಾನ್ಯ ಶಾಸಕರ ಬಳಿ ಇಲ್ಲಾರ ಸಲಕ ನಾವು ಇತರ ತಾಲೂಕುಗಳಿಂದ ಭಾಳ ಭಿನ್ನವಾಗಿ ಕಾಣ್ತಾ ಇದ್ದೀವಿ. ಒಟ್ನಲ್ಲಿ ಅನ್ನದಾತರ ಅನುಕೂಲಕ್ಕೆ ನಿರ್ಮಿಸಿರೋ ಶಾಪಿಂಗ್ ಮಾಲ್ಗೆ ಗ್ರಹಣ ಹಿಡಿದಿದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಕಟ್ಟಡ ಉದ್ಘಾಟನೆ ಮಾಡಿ ಮುಕ್ತಿ ನೀಡಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.